ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಜನಾರ್ದನ ಭಗವಂತನ 24 ವಿಶೇಷ ರೂಪಗಳಲ್ಲಿ ಗಾಯತ್ರಿ ಮಂತ್ರದ ಪ್ರತಿ ಅಕ್ಷರಗಳಿಂದ ಪ್ರತಿಪಾದ್ಯವಾದಂತಹ ಆ ರೂಪಗಳಲ್ಲಿ ಒಂದು ಜನಾರ್ದನ. ಅತ್ಯಂತ ಪ್ರಸಿದ್ಧವಾದಂತಹ ಹೆಸರೂ ಹೌದು. ನೇರವಾಗಿ ನಾರಾಯಣನನ್ನು ಮಾತ್ರ ಸ್ಮರಣೆಗೆ ತರಿಸುವಂತಹ ಈ ವಿಶಿಷ್ಟ ನಾಮ. ಹಾಗಾಗಿ ಈ ನಾಮದಲ್ಲಿರುವಂತಹ ಸ್ವಾರಸ್ಯವೂ ಕೂಡ ಅದ್ಭುತವೇ. ವಾಚಯೇಕೋ ಜನಾರ್ದನ ಅಂತ ಹೇಳಿ ಅಣುಭಾಷ್ಯದಲ್ಲಿ ವಿಷ್ಣು ಅನ್ನುವಂತಹ ಪರಮಾತ್ಮನ ನೇರ ಹೆಸರಿನಿಂದ ಅವನ ಮಹಿಮೆಯನ್ನು ತಿಳಿಸಿದಂತಹ ಆಚಾರ್ಯರು ಜನಾರ್ದನ ಅನ್ನುವಂತಹ ಹೆಸರಿನ ಸ್ವಾರಸ್ಯವನ್ನು ಮತ್ತು ಅದಕ್ಕೆ ಇರುವಂತಹ ಒಂದು ಮಹತ್ವವನ್ನು ಚೆನ್ನಾಗಿ ವಿವರಿಸ್ತಾರೆ. ಪರಮಾತ್ಮ ಸರ್ವವಾಚ್ಯನೂ ಹೌದು, ಅಂದರೆ ಸರ್ವಶಬ್ದವಾಚ್ಯ, ವೇದಗಳ ಅಕ್ಷರಗಳಿಂದ ಪ್ರತಿಪಾದ್ಯ ಹೌದು. ಆದರೆ ನಮಗೆ ಅತ್ಯಂತ ಹತ್ತಿರದವನು ಅನ್ನುವಂಥದ್ದೇ ಆ ಮಾತಿನ ಅಥವಾ ಆ ಹೆಸರಿನ ಇನ್ನೊಂದು ವಿಶೇಷ ಅಂತ ಕರೀಬಹುದು. ಯಾಕಂದರೆ ನಮಗೆ ಜನಾರ್ದನ, ಜನ ಅಂದರೆ ಸಕಲ ಜೀವರಾಶಿಗಳು ಅಂತ ಇಟ್ಟುಕೊಳ್ಳೋಣ. ಎಲ್ಲರಿಗೂ ಆತ್ಮೀಯನಾದವನು ಹೇಗೆ ಆತ್ಮೀಯ ಆಗ್ತಾನೆ? ಸುಮ್ಮನೆ ಹೆಸರಿಗೋಸ್ಕರ ಯಾರೂ ಕೂಡ ನಮಗೆ ತುಂಬ ಹತ್ತಿರದವರು ಅಂತ ಅನಿಸಿಕೊಳ್ಳೋದಿಲ್ಲ. ನಮಗೆ ಯಾರಿಂದ ನಮಗೆ ಪ್ರಯೋಜನ ಇದೆಯೋ ಅವರು ನಮಗೆ ನಿಜವಾಗಿಯೂ ಕೂಡ ಆತ್ಮೀಯರು ಅಥವಾ ನಮ್ಮ ಶ್ರೇಯಸ್ಸಿಗೆ ಕಾರಣರಾದವರು ಅಂತ ಅನಿಸಿಕೊಳ್ತಾರೆ. ಪರಮಾತ್ಮ ಹೇಗೆ ಜನಗಳಿಗೆ ಅಂದರೆ ಸಕಲ ಜೀವಜಾತಗಳಿಗೂ ಕೂಡ ಹೇಗೆ ಅವನು ಉಪಕಾರ ಮಾಡುವವನಾಗ್ತಾನೆ ಅಂದರೆ ಅರ್ಧನಃ, ಯಾವುದರಿಂದ ನಾವು ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡ್ತಾನೆ ಅಂತ ಹೇಳಿ ನಮಗಿರುವಂತಹ ಜನರ ಕಷ್ಟಗಳನ್ನೆಲ್ಲ ನಾಶ ಮಾಡುವವನು ಜನಾರ್ದನ. ನಾನಾ ಅರ್ಥಗಳಿವೆ. ನಮಗೆ ಮುಖ್ಯವಾಗಿ ಬೇಕಾದದ್ದು ಅದೇ ಅಲ್ವಾ? ಕರೆದಾಕ್ಷಣ ಬಂದು ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡಬೇಕು, ಮಾಡ್ತಾನೆ. ಆ ಸಾಮರ್ಥ್ಯವನಿಗಿದೆ, ಆ ಇಚ್ಛೆಯೂ ಇದೆ. ಅದರ ಜೊತೆಗೆ ಸರಿ, ಎಲ್ಲರೂ ಕೂಡ ತಮ್ಮ ಪ್ರಯೋಜನವನ್ನು ನಿರೀಕ್ಷಿಸಿಕೊಂಡೇ ಪ್ರವೃತ್ತಿಯನ್ನು ಮಾಡುವಂತಹ ಈ ಕಾಲದಲ್ಲಿ ಪರಮಾತ್ಮ ನಮ್ಮನ್ನು ಗೌಣವಾಗಿಸಿ, ಅಂದರೆ ಯಾಕೆ ಮಾಡಬೇಕು ಅಂತ ತಮಗೆ ಇಷ್ಟ ಬಂದರೆ ಮಾಡ್ಬೋದಲ್ವ? ಹಾಗಂತ ಅಲ್ಲ. ಅವನು ಎಲ್ಲರಿಗೂ ಆತ್ಮೀಯನಾಗಿ ಇರುವವನು, ಸರ್ವರನ್ನೂ, ಸಕಲ ಅಂದರೆ ಕೇಳಿದವರನ್ನು ಮಾತ್ರ ಅಲ್ಲ, ತನ್ನವರನ್ನು ಮಾತ್ರ ಅಲ್ಲ. ಯಾಕಂದರೆ ತನ್ನನ್ನು ವಿರೋಧಿಸುವಂತಹ ದುಷ್ಟರ ಒಳಗಿರುವವನು ಇವನೇ ಅಲ್ವ. ಹಾಗಾಗಿ ಅವರು ಬದುಕಿರುವ ತನಕ ಅವರು ಬದುಕಿರುವ ಹಾಗೆ ನೋಡಿಕೊಳ್ಳುವವನು ಇವನೇ ಅಲ್ವ. ಆದ್ದರಿಂದ ಜನಾರ್ದನ ಅಂದರೆ ಭಕ್ತರ ಸಕಲ ಭವಬಂಧನವನ್ನು, ಸಂಸಾರದ ಭಯವನ್ನು, ತಾಪತ್ರಯಗಳನ್ನು, ದುರಿತಗಳನ್ನು, ದುರಂತಗಳಿಂದ ಪಾರು ಮಾಡುವವನು. ಏನೆಲ್ಲ ಕಷ್ಟ ಸಂಕಷ್ಟಗಳಿದೆಯೋ ಅದನ್ನೆಲ್ಲವನ್ನು ನಾಶ ಮಾಡುವವನು. ಅದಕ್ಕೋಸ್ಕರ ಅವನು ಜನಾರ್ದನ ಅಂತ ಅನ್ನಿಸಿಕೊಳ್ತಾನೆ. ಸರಿ, ಅಲ್ಲಿ ಮತ್ತೊಂದು ವಿಶೇಷ ಪರಮಾತ್ಮನ ಗುಣವನ್ನು ನಾವು ಗುರುತಿಸಲೇಬೇಕು. ಯಾಕಂದರೆ ಅವನು ಸ್ವತಃ ಜನ್ಮರಹಿತ. ಯಾರಿಗೆ ಜನ್ಮವೇ ಇಲ್ಲವೋ ಅವನು ನಮ್ಮ ಆ ಜನ್ಮ ಪುನರ್ಜನ್ಮಗಳ ಈ ವರ್ತುಲದಿಂದ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಅದಕ್ಕೋಸ್ಕರ ಅವನು ಜನಾರ್ದನ ಅಂತ ಅನ್ನಿಸಿಕೊಳ್ತಾನೆ. ಯಾರಿಗೆ ಜನ್ಮರಹಿತನಾಗಿದ್ದವನು ಇನ್ನೊಬ್ಬರ ಜನ್ಮ ಪುನರ್ಜನ್ಮಗಳಿಂದ ಆ ಸಂಕೋಲೆಯಿಂದ ಬಿಡಿಸುವವನು, ಸ್ವತಃ ನಿತ್ಯನಾಗಿರುವವನು ಅಂತ. ಪರಮಾತ್ಮ ಎಲ್ಲವನ್ನು ತನ್ನ ಅಧೀನದಲ್ಲಿಟ್ಟುಕೊಂಡವನು, ಎಲ್ಲರನ್ನೂ ಉದ್ಧರಿಸುವವನು ಅಂತ. ಯಾಕಂದರೆ ನಮಗೆ ನಮ್ಮ ರಕ್ಷಣೆಗೆ ಧಾವಿಸುವವನು, ನಾವು ಆಶ್ರಯಿಸಬಹುದು ಅನ್ನುವಂತಹ ಒಂದು ನಂಬಿಕೆಯನ್ನು ಇಟ್ಟುಕೊಂಡಂತಹ ಆ ಒಂದು ನಾಯಕತ್ವ ಶಕ್ತಿ ಉಳ್ಳವನು. ಅವನು ಹೇಗಿರಬೇಕು? ನಾವು ಪಡುವಂತಹ ಕಷ್ಟಗಳಿಂದ ಬಾಧಿತನಾಗಿರಬಾರದು ಅಲ್ವಾ? ಬೆಂಕಿಯಲ್ಲಿರುವಂತಹ ಪದಾರ್ಥವನ್ನು ತೆಗಿಬೇಕು ಅಂತ ಇದ್ದರೆ ಕೈಯಿಂದ ನಾವು ನೇರವಾಗಿ ತೆಗಿಲಿಕ್ಕಾಗುವುದಿಲ್ಲ. ಯಾಕಂದರೆ ಆ ಬೆಂಕಿ ನಮ್ಮ ಕೈಯನ್ನು ಸುಡಬಹುದು. ಹಾಗಾಗಿ ಇಕ್ಕಳವನ್ನು ಬೇರೆ ಯಾವುದನ್ನು ಬಳಸಿಕೊಂಡು, ಅಂದರೆ ಬಿಸಿಯಾಗಿರುವಂತಹ
ವಸ್ತುವನ್ನು ಸೌಟನ್ನು ತೆಗೆದು ನಾವು ಬಡಿಸುವ ಹಾಗೆಯೇ ಪರಮಾತ್ಮನಿಗೆ ಅದರಿಂದ ಯಾವ ಬಾಧೆಯೂ ಇರಬಾರದು. ನೇರವಾಗಿ ಹೋಗಿ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಬರುವಷ್ಟು ಸಾಮರ್ಥ್ಯ ಇದ್ದರೆ ಮಾತ್ರ ಅವನು ಎಲ್ಲರ ದುಃಖಗಳಿಂದಲೂ ಕೂಡ ಅವರನ್ನು ಉದ್ಧಾರ ಮಾಡುವಂತಹ ವಿಶೇಷ ಮಹಿಮೆ ಉಳ್ಳವನು ಅಂತ ಅನ್ನಿಸಿಕೊಳ್ತಾನೆ. ಹಾಗಾಗಿ ಪರಮಾತ್ಮ ಅಂದರೆ ಜನ್ಮ, ಪುನರ್ಜನ್ಮ ಅಥವಾ ಸಂಸಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಬಾಧೆಗಳಿಂದ ಅವನು ಬಾಧಿತನಲ್ಲ. ಆದ್ದರಿಂದ ಬೆಂಕಿ ಅನ್ನುವಂಥದ್ದು ಈ ಸಂಸಾರ ಅಂತ ಇಟ್ಟುಕೊಳ್ಳೋಣ. ಈ ಬೆಂಕಿಯಿಂದ ಹೊರಗೆ ತರಬೇಕು ಅಂತ ಇದ್ದರೆ ಬೆಂಕಿ ಯಾವ ಕಾರಣಕ್ಕೂ ಅವನನ್ನು ಬಾಧಿಸದೇ ಇರುವಂತಹ ಒಂದು ಸಾಮರ್ಥ್ಯ ಅಥವಾ ಅಂತಹ ಒಂದು ಶಕ್ತಿ ಅವನಲ್ಲಿ ಇರಬೇಕು. ಅದು ಇದೆ ಅವನಿಗೆ. ಅದಕ್ಕೋಸ್ಕರ ಅವನು ಅಂತ ಹೇಳಿ, ಅಂದರೆ ಈ ಸಂಸಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ದುಃಖಗಳಿಂದ ದೂರವಾಗಿರುವವನು ಅಂತ. ಹೇಗೆ ನಮ್ಮನ್ನು ಉದ್ಧಾರ ಮಾಡ್ತಾನೆ, ನಮ್ಮ ಸಂಸಾರವನ್ನು ಹೇಗೆ ನಾಶ ಮಾಡ್ತಾನೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಅಂದರೆ ಇಲ್ಲಿರುವಂಥದ್ದು ಹೇಗೆ, ಸಾಮಾನ್ಯವಾಗಿ ನಾವು ತಿಳ್ಕೊಂಡದ್ದು ಕರ್ಮಗಳು. ಆ ಕರ್ಮಗಳಿಂದ ನಮ್ಮನ್ನು ಪಾರು ಮಾಡಬೇಕು ಅಥವಾ ಸತ್ಕರ್ಮಗಳು ಮಾತ್ರ ನಮ್ಮಿಂದ ನಡೆಸುವ ಹಾಗೆ ನೋಡಿಕೊಳ್ಳಬೇಕು. ನಾವು ಸಾಲವನ್ನು ತೀರಿಸಲಿಕ್ಕೆ ಅಂತ ಹೇಳಿ ಮತ್ತೆ ಸಾಲವನ್ನು ಮಾಡಿ ಈ ಸಾಲದ ಸುಳಿಯಲ್ಲಿಯೇ ಬಿದ್ದು ಹೋಗುವಂತಹ ಒಂದು ಪರಿಸ್ಥಿತಿಯಲ್ಲಿದ್ದೇವೆ ಅಲ್ವಾ. ಈ ಜನ್ಮ ನಮಗೆ ಯಾಕೆ ಸಿಕ್ಕಿದ್ದು ಅಂತ ಹೇಳಿದರೆ ಹಿಂದಿನ ಜನ್ಮದ ಯಾವುದೋ ಒಂದು ಋಣ ಭಾರವನ್ನು ಕಡಿಮೆ ಮಾಡಿಕೊಳ್ಳೋಣ ಅಂತ ಹೇಳಿ. ಆದರೆ ಈ ಜನ್ಮದಲ್ಲಿ ಯಾವುದೇ ಹೊಸ ಸಾಲ ಮಾಡಬಾರ್ದಲ್ಲ. ಆದರೆ ಏನು ಮಾಡೋಣ, ಮತ್ತೆ ಒಂದು ಕ್ಷಣದಲ್ಲಿ ನಮ್ಮ ಮನಸ್ಸು ಯಾವುದೋ ಒಂದು ಆಕರ್ಷಣೆಗೆ ಬಲಿಯಾಗಿ ಇನ್ನಷ್ಟು ಒಂದು ಕರ್ಮದ ಲೇಪಕ್ಕೆ ಅಂಟಿಕೊಂಡು ಬಿಡುತ್ತದೆ. ಮತ್ತೆ ಆ ಹೊಸ ಕರ್ಮದ ಹೊಸ ಸಾಲದ ಸುಳಿಗೆ ಸಿಕ್ಕಿ ಬಿದ್ದಿರುತ್ತೇವೆ. ಆಮೇಲೆ ಮತ್ತೊಂದು ಜನ್ಮ ಬರಬೇಕು. ಇದು ಯಾವಾಗ ಮುಗಿಯುವುದು? ಹಾಗಾಗಿ ನಮ್ಮ ಮನಸ್ಸಿಗೆ ಪ್ರೇರಣೆಯನ್ನು ಕೊಟ್ಟು ನಮ್ಮನ್ನು ಸದಾ ಸತ್ಕರ್ಮದಲ್ಲಿ, ಅಂದರೆ ಮೋಕ್ಷಪ್ರದವಾದಂತಹ ಇಷ್ಟಪುಣ್ಯದಲ್ಲಿ ಮಾತ್ರ ನಮ್ಮನ್ನು ಪ್ರವೃತ್ತನನ್ನಾಗಿ ಮಾಡುವ ಹಾಗೆ ಅವನೇ ನಮ್ಮನ್ನು ಅನುಗ್ರಹ ಮಾಡಬೇಕಷ್ಟೆ, ಬೇರೆ ಯಾರಿದ್ದಾರೆ ನಮಗೆ? ಹಾಗಾಗಿ ಪರಮಾತ್ಮ ಕರ್ಮಗಳಿಂದ ನಮ್ಮನ್ನು ಕಾಪಾಡುವನು ಹೌದು, ಮತ್ತು ಹೊಸದಾದಂತಹ ಕರ್ಮಗಳ ಬಂಧನಕ್ಕೆ ಸಿಲುಕದ ಹಾಗೆ ನಮ್ಮನ್ನು ರಕ್ಷಣೆ ಮಾಡುವವನು ಹೌದು. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಸ್ವರೂಪ ಜ್ಞಾನ ನಮಗೆ ಆಗುವ ಹಾಗೆ ಮಾಡ್ತಾನೆ. ಸಂಸಾರದಿಂದ ಕಳಚಿಕೊಳ್ಳುವುದು, ಮೋಕ್ಷವನ್ನು ಪಡೆಯುವುದು ಅಂದರೆ ಏನು ಗೊತ್ತಾ? ನಮ್ಮ ಸ್ವರೂಪ ಜ್ಞಾನವನ್ನು ಸಂಪಾದಿಸಿಕೊಳ್ಳುವುದು ಅಂತ. ಅದು ಹೇಗೆ ಅಂದರೆ ಜೀವನ ಸ್ವರೂಪ ಹೀಗೆ ಇದೆ ಅಂತೆ. ಹೇಗೆ ಅದು? ಸಗುಣಾಚ್ಛಾದಿಕಾತ್ವೇಕ ಪರಮಾಚ್ಛಾದಿಕಾಪನ ಸಗುಣಾಚ್ಛಾದಿಕಂ ಹತ್ವಾ ಪರಮಾಚ್ಛಾದಿಕಂ ಪರಃ ವ್ಯಾಘಟ್ಯ ಮೋಕ್ಷ ಪದವೀಂ ದದಾತಿ ಪುರುಷೋತ್ತಮ ಅಂತ. ಪರಮಾತ್ಮ ಸಾಧನೆ ಮಾಡಿ ಅಷ್ಟೊಂದು ಪುಣ್ಯವನ್ನು ಸಂಪಾದಿಸಿದಂತಹ ಜೀವನ ಸಂಸಾರ ಬಂಧನದಿಂದ ಬಿಡಿಸುವುದು ಹೇಗೆ ಗೊತ್ತಾ? ನಮ್ಮ ಸ್ವರೂಪಕ್ಕೆ ಒಂದು ಆವರಣ ಇರ್ತದಂತೆ. ಎರಡು ಬಗೆಯ ಆವರಣ ಅಂತ ಇಟ್ಟುಕೊಳ್ಳಿ. ಒಂದು ಸುಗುಣಾಚ್ಛಾದಿಕ, ಒಂದು ಪರಮಾಚ್ಛಾದಿಕ ಅಂತ. ಈಗ ನಮ್ಮನ್ನೇ ಮುಸುಕು ಹಾಕಿಕೊಂಡು ಬಿಟ್ಟಿದ್ದೇವೆ. ಇನ್ನೊಂದು ನಮ್ಮನ್ನು ನಿಯಂತ್ರಿಸುವಂತಹ ಪರಮಾತ್ಮನ ಕಡೆಗೆ ಇನ್ನೊಂದು ಮುಸುಕು ಇದೆ. ನಮ್ಮನ್ನು ನಾವು ಬಿಡುಗಡೆ ಮಾಡಿಕೊಂಡರೂ ನಮಗೆ ಮೋಕ್ಷ ಅಂತ ಅಲ್ಲ, ಮೊದಲು ನಮಗೆ ಪರಮಾತ್ಮನ ದರ್ಶನ ಆಗಬೇಕಾಗಿದೆ. ಅದಕ್ಕೋಸ್ಕರ ಪರಮಾತ್ಮನನ್ನು ನಮಗೆ ಕಾಣದೆ ಹಾಗೆಯೇ ಮಾಡಿದಂತಹ ಒಂದು ಪರದೆಯನ್ನು ಕಳಚಿಕೊಳ್ಳಬೇಕಾಗಿದೆ. ಒಂದು ಹಂತದಲ್ಲಿ ನಮ್ಮ ಸ್ವರೂಪದ ಶುದ್ಧಿ ಆಗಬೇಕಾಗಿದೆ ಅಲ್ವಾ? ನಮ್ಮ ಸ್ವರೂಪದ ಶುದ್ಧಿ ಆಗಬೇಕಾಗಿದೆ. ಒಂದು ಚಿನ್ನ ಇದೆ, ಎಲ್ಲೋ ಒಂದು ಕಡೆ ಬಿದ್ದುಕೊಂಡಿದೆ, ಅದಕ್ಕೆ ಧೂಳು ಹಿಡಿದಿದೆ. ಆ ಧೂಳನ್ನು ಒರೆಸಿ ಕ್ಲೀನ್ ಮಾಡಿ ಆಯಿತು, ಆ ಚಿನ್ನ ಹೊಳಪನ್ನು ಕಂಡಿತು. ಚಿನ್ನ ಹೊಳಪನ್ನು ಕಂಡರೆ ಅಷ್ಟು ಸಾಕ? ಅದನ್ನು ಬಳಸಿಕೊಳ್ಳುವವನು ಅಥವಾ ಅದನ್ನು ಸರಿಯಾಗಿ ಅದಕ್ಕೆ ಒಂದು ಮೌಲ್ಯವನ್ನು ಕೊಟ್ಟು ಆಭರಣವನ್ನಾಗಿಯೂ ಅಥವಾ ಬೇರೆ ರೂಪದಲ್ಲಿಯೂ ಅದನ್ನು ಉಪಯೋಗಿಸಿಕೊಳ್ಳುವವನು ಬೇಕಲ್ಲ. ಅಂದರೆ ಚಿನ್ನಕ್ಕೆ ತಾನೇ ಸ್ವತಃ ಧೂಳಿನಿಂದ ಕಳಚಿಕೊಳ್ಳುವಂಥದ್ದು ಅಥವಾ ಆ ಚಿನ್ನ ಶುದ್ಧವಾಗುವಂಥದ್ದು ಅಷ್ಟಕ್ಕೆ ಅದರ ಮೌಲ್ಯ ಸೀಮಿತವಾಗಿಲ್ಲ. ಅದನ್ನು ಯಾರು ಧರಿಸಿಕೊಂಡಿದ್ದಾನೆ, ಯಾರು ಬಳಸಿಕೊಳ್ತಾನೆ, ಅಂದರೆ ಚಿನ್ನಕ್ಕೆ ತನ್ನ ಸ್ವರೂಪ ಅಥವಾ ಸ್ವಭಾವತಃ ಹೊಳಪಿನಿಂದ ಏನು ಉಪಯೋಗ ಇಲ್ಲ, ಅದೆಲ್ಲೋ ಒಂದು ಕಡೆ ಇರ್ತದೆ. ಅದನ್ನು ಯಾರು ಗುರುತಿಸದೆ ಹೋದರೆ ಆ ಚಿನ್ನ ಅಂತ ಅನ್ನಿಸಿಕೊಂಡ್ರೂ ಏನು ಉಪಯೋಗ? ಹಾಗೆಯೇ ನಮ್ಮ ಜೀವಸ್ವರೂಪವೂ ಕೂಡ ಅಷ್ಟೇ. ಏನೋ ಕಾರಣದಿಂದ ನಾವು ಆ ಒಂದು ಕರ್ಮದ ಅಥವಾ ಅಜ್ಞಾನದ ಆವರಣಕ್ಕೆ ನಾವು ಬಲಿಯಾಗಿ ಬಿಟ್ಟಿದ್ದೇವೆ. ಆಯಿತು, ನಮ್ಮ ಒಂದು ಅಜ್ಞಾನದ ಆವರಣ ಕಳಚಿತು ಅಂತ ಹೇಳಿದ ಮೇಲೆ ದೇವರ ಕಡೆಗೆ ನಮ್ಮ ಗಮನ ಹೋಗಿತು. ಆದರೆ ಮತ್ತೆ ಇರು, ದೇವರು ಕಾಣುವುದಿಲ್ಲ. ದೇವರ ಕಾಣುವಂತಹ ಅನುಗ್ರಹ ಆಗಬೇಕು. ದೇವರು ನಮ್ಮ
ಆನಂದವನ್ನು ಸ್ವತಃ ಕೊಡುವವನು ಪರಮಾತ್ಮನೇ, ಸ್ವತಃ ಪರಮಾತ್ಮನೇ ಅಲ್ವಾ. ಹಾಗಾಗಿ ನಮ್ಮ ಆವರಣದಿಂದ ಕಳಚಿಕೊಳ್ಳುವಿಕೆ ಒಂದು ಹಂತ, ಇನ್ನೊಂದು ಮುಖ್ಯವಾಗಿ ಆ ಪರಮಾತ್ಮನ ದೃಷ್ಟಿ ನಮ್ಮ ಕಡೆಗೆ ಬೀಳುವ ಹಾಗೆ, ಅಥವಾ ನಮಗೂ ಪರಮಾತ್ಮನ ಸ್ಪಷ್ಟವಾಗಿ ಗೋಚರವಾಗುವ ಹಾಗೆ ಈ ರೀತಿಯಾದಂತಹ ಒಂದು ಚಿಂತನೆಯನ್ನು ನಾವು ಮಾಡಬೇಕಂತೆ. ಹೀಗೆ ಸಗುಣಾಚ್ಛಾದಿಕ ಮತ್ತು ಪರಮಾಚ್ಛಾದಿಕ ಅನ್ನುವಂತಹ ಎರಡು ದೊಡ್ಡ ಒಂದು ಪರದೆಯನ್ನು ದೂರ ಮಾಡಿ ನಮ್ಮನ್ನು ಉದ್ಧಾರ ಮಾಡುವಂತಹ ಪರಮಾತ್ಮನ ವಿಶಿಷ್ಟ ಸ್ವರೂಪವೇ ಜನಾರ್ದನ ಅಂತ ಹೇಳಿ ಕರೆಸಿಕೊಳ್ತದಂತೆ. ಈ ರೀತಿಯಾಗಿ ಪರಮಾತ್ಮ ಜನ ಅಂದರೆ ದುಷ್ಟ ಜನರು ಅಂತ ಇಟ್ಟುಕೊಳ್ಳಿ, ಅವರನ್ನು ಅರ್ಧ ಎತ್ತಿ ನಾಶ ಮಾಡ್ತಾನೆ ಅಂತ. ನಮಗೆ ಕಷ್ಟ ಬಂತು, ನಮಗೆ ಯಾರು ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಜನಾರ್ದನ ಅಂತ ಅವನ ಹೆಸರು ಸ್ಮರಣೆ ಮಾಡಿದರೆ ಸಾಕಂತೆ. ದುಷ್ಟ ಜನರಿಂದ ರಕ್ಷಣೆಯನ್ನು ಅವನು ಮಾಡ್ತಾನೆ, ನಮಗೋಸ್ಕರ ನಾವು ಫೈಟ್ ಮಾಡಬೇಕಾಗಿಲ್ಲ. ಅರ್ಧ ಹಿಂಸಾಯ ಅಂತ ಹೇಳಿ, ಅರ್ಧನ ಅಂದರೆ ನಾಶ ಮಾಡುವವನು ಅಂತ. ಇನ್ನೊಂದು ಅಂದರೆ ಜನ್ಮ, ನಮಗೆ ಇನ್ನೊಂದು ಜನ್ಮ ಬರದ ಹಾಗೆ ಅವನು ನೋಡ್ಕೊಳ್ತಾನಂತೆ. ಈ ಜನ್ಮದಲ್ಲಿಯೇ ಎಲ್ಲ ಕರ್ಮಗಳ ಬ್ಯಾಲೆನ್ಸ್ ಕ್ಲಿಯರ್ ಆಗಿ ಮುಂದೆ ನಮಗೆ ಮೋಕ್ಷಕ್ಕೆ ಬೇಕಾದಂತಹ ಅಷ್ಟೊಂದು ಪ್ರಮಾಣದ ಪುಣ್ಯಾದಿಗಳು ಜ್ಞಾನವು ನಮಗೆ ಲಭ್ಯವಾಗುವ ಹಾಗೆ ನಮ್ಮನ್ನು ಅನುಗ್ರಹ ಮಾಡ್ತಾನಂತೆ. ಜನ್ಮವನ್ನೇ ಇನ್ನು ಮುಂದೆ ನಮಗೆ ಇರದ ಹಾಗೆ ಮಾಡ್ತಾನೆ, ಅದಕ್ಕೋಸ್ಕರ ಅವನು ಜನಾರ್ದನ ಅಂತ. ಹಾಗಾಗಿ ಸಕಲ ಜೀವರಾಶಿಗಳಿಗೂ ಮೋಕ್ಷಪ್ರಧಾನದಂತಹ ಪರಮಾತ್ಮ ಅವನು ಜನಾರ್ದನ ಅಂತ ಅನ್ನಿಸಿಕೊಳ್ತಾನೆ. ಅವನ ನಾಮಸ್ಮರಣೆಯಿಂದ ನಮ್ಮ ದುರಿತಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಬಹುದಂತೆ, ಇಷ್ಟಾರ್ಥಗಳನ್ನು ಪಡೆಯಬಹುದಂತೆ. ಈ ಜನ್ಮದಲ್ಲಿ ಬೇಕಾದಂತಹ ಎಲ್ಲ ಸಾಧನೆಗಳನ್ನು ಮಾಡಬೇಕಾದಂತಹ ಎಲ್ಲ ಅವಕಾಶಗಳನ್ನು ಅವನೇ ಕೊಟ್ಟು ಕರುಣಿಸ್ತಾನೆ. ಅದಕ್ಕೋಸ್ಕರ ಅವನನ್ನು ವಿಶೇಷವಾಗಿ ಜನಾರ್ದನ ಅನ್ನುವಂತಹ ನಾಮದಿಂದ ಸ್ತೋತ್ರ ಮಾಡಬೇಕಂತೆ. ಕೃಷ್ಣಾರ್ಪಣಂ.